ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ವಿಶ್ವಚೇತನ ರೇಖಿ ಕೇಂದ್ರ, ಹೊನ್ನಾವರ. ಸ್ನೇಹಿತರೆ, ಈ ವಿಡಿಯೋದ ಮುಖ್ಯ ವಿಷಯ ಅಂತಂದರೆ, ಹೀಲಿಯನ್ನು ಬಳಸ್ಕೊಂಡು ನಮ್ಮ ಆರೋಗ್ಯ ಸಮಸ್ಯೆಯನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬಹುದು. ಔಷಧ ಇಲ್ಲದೇ ಅಥವಾ ಸರ್ಜರಿ ಇಲ್ಲದೇ ಇಂಥ ಬಹಳಷ್ಟು ಉದಾಹರಣೆಗಳು ಈ ಒಂದು ವಿಡಿಯೋದಲ್ಲಿ ಬರುತ್ತೆ. ಎಷ್ಟೋ ಮಂದಿಗೆ ಇವತ್ತು ತಮ್ಮ ಜೀವನ ಕ್ರಮ, ಆಹಾರ ಕ್ರಮದಿಂದಾಗಿ ಬಹಳಷ್ಟು ಕಾಯಿಲೆಗೆ ಅಥವಾ ಮಾರಣಾಂತಿಕ ಕಾಯಿಲೆಗಿರ್ಬೋದು, ಸಹಜವಾದಂಥ ಕಾಯಿಲೆ ಇರ್ಬೋದು, ತುತ್ತಾಗಿರ್ತೀರಿ. ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಅಲೋಪತಿಕ್ ಅಥವಾ ಬೇರೆ ಬೇರೆ ಥರದ ಚಿಕಿತ್ಸಾ ಕ್ರಮದಲ್ಲಿ ಅಡ್ಡ ಪರಿಣಾಮಗಳಾಗುವಂಥ ಸಾಧ್ಯತೆ ಇರುತ್ತೆ. ಈಗ ನಾವು ವಿಪರೀತವಾಗಿ ಮಧುಮೇಹ ಇದ್ದವರು ಅಥವಾ ಬಿ ಪಿ ಇದ್ದವರು ರೆಗ್ಯುಲರ್ ಆಗಿ ಅದನ್ನು ತಗೊಳ್ತಾ ಕಿಡ್ನಿ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಕಣ್ಣಿನ ಸಮಸ್ಯೆ, ಈ ಥರದ್ದೆಲ್ಲ ಎದುರಿಸುವಂಥ ಸಾಧ್ಯತೆ ಇರುತ್ತೆ ಅದರ ಕಂಟ್ರೋಲ್ ಇಲ್ಲದೇ ಇದ್ದಾಗ. ಅದೇ ರೀತಿ ಕೇವಲ ಬಿ ಪಿ, ಶುಗರ್ ಅಂತ ಮಾತ್ರ ಅಲ್ಲ, ಜೀವನದಲ್ಲಿ ಬರುವಂಥ ಬಹಳಷ್ಟು ಕಾಯಿಲೆಗಳು, ಎಲ್ಲ ಕಾಯಿಲೆ ಅಂತಲೇ ಹೇಳ್ಬೋದು. ಕೆಲವು ಕ್ರಿಟಿಕಲ್ ಕಾಯಿಲೆಗೆ ನಾವು ಪ್ರಾರಂಭದಲ್ಲೇ ಮಾಡಬೇಕಾಗತ್ತೆ. ಇನ್ನು ಕ್ರಿಟಿಕಲ್ ಅಲ್ಲದಿರುವಂಥ ಜೀವನದಲ್ಲಿ ಬರುವಂಥ ಯಾವುದೇ ಕಾಯಿಲೆ ಇರ್ಬೋದು, ಅದಕ್ಕೆ ಔಷಧರಹಿತವಾಗಿ ನೀವು ಗುಣಪಡಿಸಿಕೊಳ್ಬೇಕಾದಂಥ ಅಥವಾ ವೈದ್ಯಕೀಯ ಪದ್ಧತಿಗೆ ಸವಾಲಾಗಿರುವಂಥ ಎಷ್ಟೋ ಸಮಸ್ಯೆಗಳು. ಯಾಕಂದರೆ ನಮ್ಮಲ್ಲಿ ಅಂಥ ಉದಾಹರಣೆ ಇದೆ, ಅದಕ್ಕೆ ನಾವು ಅಷ್ಟು ಖಡಾಖಂಡಿತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅಲೋಪತಿಕ್ ಹಾಸ್ಪಿಟ್ಲಲ್ಲಿ ಆಗೋದೇ ಇಲ್ಲ ಹೇಳುವಂಥ ಸಮಸ್ಯೆಯನ್ನು ಕೂಡ ಈ ಹೀಲಿ ಡಿವೈಸ್, ಕ್ವಾಂಟಮ್ ಫ್ರೀಕ್ವೆನ್ಸಿ ಹೀಲಿಂಗ್ ಏನಿದೆ, ಸರಿಪಡಿಸಿದಂಥ ಉದಾಹರಣೆ ನಮ್ಮ ಕಣ್ಮುಂದಿದೆ. ಆ ಒಂದು ಉದಾಹರಣೆಯ ಆಧಾರದಲ್ಲಿ ಈ ಹೀಲಿ ಡಿವೈಸನ್ನು ನೀವು ಬಳಸ್ಕೊಂಡು ನಿಮ್ಮ ಸಮಸ್ಯೆಯನ್ನು ಅಥವಾ ನಿಮ್ಮವರ ಸಮಸ್ಯೆಯನ್ನು, ಇಡೀ ಕುಟುಂಬದ ಸಮಸ್ಯೆಯನ್ನು ಹೇಗೆ ಸರಿಪಡಿಸ್ಕೊಳ್ಬೋದು, ಗುಣಪಡಿಸ್ಕೊಳ್ಬೋದು ಅನ್ನುವಂಥದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಈಗ ಒಂದು ಸಮಸ್ಯೆ ಬಂತು ಅಂದ್ಕೊಳ್ಳೋ ಡಾಕ್ಟರ್ ಹತ್ರ ಹೋದಾಗ ಇವತ್ತಿನ ಪರಿಸ್ಥಿತಿ ಏನಿದೆ, ಪ್ರಾರಂಭದಲ್ಲಿ ಹಿಂದೆಲ್ಲ ಕೊಡುವ ರೀತಿಯಲ್ಲಿ ಯಾವುದೋ ಒಂದು ಔಷಧವನ್ನು ಕೊಟ್ಟು ಅದನ್ನು ಒಂದು ಕೋರ್ಸನ್ನು ಮಾಡಿಕೊಡುವಂಥ ಪದ್ಧತಿ ಎಲ್ಲ ಹೊರಟೋಗ್ಬಿಟ್ಟಿದೆ. ಇವತ್ತು ಹೋದ ಕೂಡಲೇ ಆ ಸ್ಕ್ಯಾನ್ ಮಾಡೋಣ, ಈ ಎಕ್ಸ್ರೇ ತೆಗೆಯೋಣ, ಅವ್ರಿಗೆ ಕನ್ಫರ್ಮ್ ಇರುತ್ತೆ. ಆದರೆ ಇವತ್ತೇನಾಗಿದೆ, ಕಮರ್ಷಿಯಲ್ ಮೈಂಡಿಂದ ಕೆಲವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಅಥವಾ ದೊಡ್ಡ ಮಟ್ಟದ ಹಾಸ್ಪಿಟ್ಲ್ಗಳಲ್ಲಿ ಈ ರೀತಿಯ ಒಂದು ಸಮಸ್ಯೆ ನೀವು ಎದುರಿಸಬೇಕಾಗತ್ತೆ. ಸಾಮಾನ್ಯವಾದ ಕಾಯಿಲೆಗೂ ಕೂಡ ಬೇಡದೇ ಇರುವಂಥ ಟೆಸ್ಟ್ಗಳನ್ನು ಮಾಡಿಸಿ ಆ ಲ್ಯಾಬೊರೇಟ್ರಿಗೆ ಅಥವಾ ಆ ಸೆಂಟ್ರಿಗೆ ಒಂದಿಷ್ಟು ಹಣ, ಇವ್ರು ಕಳಿಸ್ಕೊಟ್ಟವ್ರಿಗೆ ಒಂದಿಷ್ಟು ಕಮಿಷನ್, ಎರಡೂ ಕೂಡ ಅಪ್ಲೈ ಆಗುತ್ತೆ. ಆ ಕಾರಣದಿಂದ ನಾರ್ಮಲ್ ಆದಂಥ ಕಾಯಿಲೆಯನ್ನು ಕೂಡ ಈ ರೀತಿ ಮಾಡುವಂಥದ್ದು, ಅಲ್ಲಿ ತನಕ ರಿಪೋರ್ಟ್ ಬರುವವರೆಗೆ ಆ ಒಂದು ಪೇಷಂಟ್ ಪಾಪ ತಾಳ್ಮೆ ತಗೊಳ್ಳೋದು, ಅವ್ರನಿಗೆ ಸಮಾಧಾನ ಹೇಳೋದು ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಸಾಮಾನ್ಯ ಕಾಯಿಲೆ, ಆದರೂ ಕೂಡ ಹೆದರಿಕೆ. ಲಾಂಗ್ ಆದಂಥ ಸೆಂಟ್ರಿಗೆಲ್ಲ ರಿಪೋರ್ಟ್ ಕೊಟ್ಟಾಗ 8 ದಿನಗಳ ತನಕ ಕಾಯ್ತಾರೆ. 8 ದಿನಗಳ ತನಕ ರಿಪೋರ್ಟ್ ಬರೋ ತನಕನೂ ಇವರಿಗೆ ಯಾವ ಥರದ ವೇದನೆಯನ್ನು ಅನುಭವಿಸ್ಬೋದು ನೀವು ಅನ್ನೋದು ಕೂಡ ಗೊತ್ತಾಗುತ್ತೆ. ಕೇವಲ ಪೇಷಂಟ್ಗೆ ಮಾತ್ರ ಅಲ್ಲ, ಪೇಷಂಟನ್ನು ಮನೆಯವರಿಗೆ, ಅವ್ರನ್ನ ನಂಬ್ಕೊಂಡಿದ್ದವರಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಹಾಗಾಗಿ ಇಂಥ ಒಂದು ಟೆನ್ಷನ್ಗೆ ಒಳಗಾಗುವಂಥದ್ದು ಅಥವಾ ಚಿಕ್ಕ ಚಿಕ್ಕ ಕಾಯಿಲೆಗೆ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿಸುವಂಥದ್ದು ಅಥವಾ ಏನು ದುಬಾರಿಯಾದಂಥ ಔಷಧಗಳನ್ನು ಸೇವಿಸುವಂಥದ್ದು, ಅದನ್ನು ಬಳಸ್ಕೊಂಡು ಅಡ್ಡ ಪರಿಣಾಮಗಳನ್ನು ಎದುರಿಸುವಂಥದ್ದು, ಇಂಥ ಸಮಸ್ಯೆಯಿಂದ ನೀವು ಸಂಪೂರ್ಣವಾಗಿ ಹೊರಗೆ ಬರಬಹುದು. ಯಾಕಂದರೆ ನಾವೀಗ ಸುಮಾರು 2 ವರ್ಷದಿಂದ ಹೀಲಿ ಡಿವೈಸನ್ನು ಬಳಸ್ಕೊಂಡು ಯಾವ ಥರದ ಸಮಸ್ಯೆಗಳನ್ನು ನಾವು ಕೊಟ್ಟಿದ್ದೇವೆ ಜನಕ್ಕೆ ಅನ್ನೋದರ ಒಂದು ಕನ್ಫರ್ಮೇಷನ್ ನಮ್ಮಲ್ಲಿದೆ. ಅಂಥ ಉದಾಹರಣೆಗಳು ಕೂಡ ಇದೆ, ತುಂಬ ಇದೆ. ಹಾಗಾಗಿ ಈ ಹೀಲಿ ಡಿವೈಸನ್ನು ನಾವು ಬಳಸ್ಕೊಂಡು ನಮ್ಮ ಎಲ್ಲ ಆರೋಗ್ಯ ಥರದ ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು. ಮುಖ್ಯವಾಗಿ ಸ್ನೇಹಿತರೆ, ಒಂದು ಡಿವೈಸನ್ನು ನೀವೇ ಪರ್ಚೇಸ್ ಮಾಡಿದಾಗ ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ವಿಚಾರ. ಅಥವಾ ನೀವು ಬೇರೆ ಸೆಂಟ್ರ್ನಲ್ಲಿ, ಈಗ ಉದಾಹರಣೆ ನಮ್ಮ ಸೆಂಟ್ರ್ನಲ್ಲಿ ಆ ಡಿವೈಸ್ ಇದೆ, ಡಿಸ್ಟೆನ್ಸ್ ಹೀಲಿಂಗನ್ನು ನಾವು ಮಾಡಿಕೊಡೋದು, ಅದನ್ನು ನಾವೇ ಆಪ್ರೇಟ್ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಬೇಕಾದಂಥ ಅದಕ್ಕೆ ನುರಿತ ಇವರು ಇರ್ತಾರೆ, ಅವ್ರು ಮಾಡ್ತಾರೆ, ಅವರಿಗೆ ಆಲ್ರೆಡಿ ಟ್ರೈನಿಂಗ್ ಆಗಿರುತ್ತೆ. ಅದಕ್ಕೊಂದು ಕ್ರಮ ಇದೆ. ನೀವೇ ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗುತ್ತೆ ಆರೋಗ್ಯ ಸಮಸ್ಯೆ. ಈಗ ನೀವು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಪ್ರೈಮರಿಯಾಗಿ ಏನೇನು ಔಷಧ ಕೊಡ್ತಾರೋ ಅದೇ ರೀತಿಯಲ್ಲಿ ಈ ಕ್ವಾಂಟಮ್ ಫ್ರೀಕ್ವೆನ್ಸಿ ಏನಿದೆ,
ನಿಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂಥ ಈ ಹಾರ್ಮೋನ್ಗಳಿರ್ಬೋದು, ವಿಟಮಿನ್ಸ್ಗಳಿರ್ಬೋದು, ಡಿಜಿಟಲ್ ನ್ಯೂಟ್ರಿಷನ್ಸ್ ಇರ್ಬೋದು, ಏನೇನು ರಿಕ್ವೈರ್ಮೆಂಟ್ಸ್ ಇದೆಯೋ ಅದನ್ನು ಕ್ವಾಂಟಮ್ ಫ್ರೀಕ್ವೆನ್ಸಿ ಮುಖಾಂತರ ನಿಮ್ಮ ದೇಹಕ್ಕೆ ಸಪ್ಲೈ ಮಾಡುತ್ತೆ. ಇಲ್ಲಿ ಯಾವುದೇ ಔಷಧವನ್ನು ನೀವು ಬಳಸೋದಿಲ್ಲ, ಅಥವಾ ವಸ್ತುವನ್ನು ಸೇವಿಸುವಂಥದ್ದು, ಇಂಜೆಕ್ಷನ್ ತಗೊಳ್ಳುವಂಥದ್ದು, ಮೆಡಿಸಿನನ್ನು ಯೂಸ್ ಮಾಡ್ಕೊಳ್ಳುವಂಥದ್ದಿಲ್ಲ. ಮೆಡಿಸಿನ್ಗಳು ಯಾವ ರೀತಿ ನಿಮಗೆ ಸಪ್ಲೈ ಕೊಡ್ತಿತ್ತೋ ಅದಕ್ಕೆ ಮಿಗಿಲಾಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಗ್ಯಾಲಕ್ಸಿಂದನೇ ಆ ಒಂದು ಕ್ವಾಂಟಮ್ ಫ್ರೀಕ್ವೆನ್ಸಿಯನ್ನು ಮೂಲಕ ನಿಮಗೆ ಸಪ್ಲೈಯನ್ನು ಮಾಡುತ್ತೆ. ಅದರಲ್ಲೂ ಕೂಡ ನೀವೊಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಆ ಪ್ರೊಫೈಲಲ್ಲಿ ನಿಮ್ಮ ಡಿಟೇಲ್ ಎಲ್ಲ ಇರುತ್ತೆ, ಅದ್ರ ಒಟ್ಟಿಗೆ ನಿಮ್ಮ ಫೋಟೋ ಇರುತ್ತೆ. ಫೋಟೋ ಎಲ್ಲ ಏಕೆ ಬೇಕು ಇಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಕಣ್ಣಿನ ಫ್ರೀಕ್ವೆನ್ಸಿ ಏನಿದೆ, ಆ ಕಣ್ಣಿನ ಫ್ರೀಕ್ವೆನ್ಸಿಯ ನಂಬರ್ಗಳು ಗ್ಯಾಲಕ್ಸಿಯಲ್ಲಿ ಬಹಳ ಇರುತ್ತೆ. ಹಾಗಾಗಿ ನಾವು ತಂಬನ್ನು ಯಾವ ರೀತಿ ನೀವು ಪ್ರೆಸ್ ಮಾಡಿದಾಗ ಇಂಡಿವಿಜುವಲ್ ಆದಂಥ ಈ ಲೈನ್ಸ್ಗಳು ಹೆಂಗಿರುತ್ತೆ ಪ್ರತಿಯೊಬ್ಬರಿಗೂ, ಅದೇ ರೀತಿ ನಿಮ್ಮ ಕಣ್ಣಿನಲ್ಲಿ ಬರುವಂಥ ಫ್ರೀಕ್ವೆನ್ಸಿ ಏನಿದೆ ಅದು ಇಂಡಿವಿಜುವಲೇ ಇರುತ್ತೆ. ನಿಮ್ಮ ಥರವೇ ಇನ್ನೊಬ್ರಿಗೆ ಇರೋದಿಲ್ಲ, ಆ ನಂಬರ್ಗಳೇ ಬೇರೆ ಇರುತ್ತೆ. ನಿಮ್ಮ ಕಣ್ಣಿನ ಪಾಯಿಂಟ್ ಹೆಂಗೆ ಬರುತ್ತೋ ಅದೇ ರೀತಿಯೇ ಆ ಕ್ವಾಂಟಮ್ ಫ್ರೀಕ್ವೆನ್ಸಿ ಏನಿದೆ ನಿಮ್ಮ ಕಣ್ಣಿನ ಫ್ರೀಕ್ವೆನ್ಸಿ ಒಟ್ಟಿಗೆ ಕನೆಕ್ಟ್ ಆಗಿಬಿಟ್ಟು ಈ ಡಿವೈಸಿಂದ ಅಲ್ಲಿಂದನೇ ಸಪ್ಲೈ ಕೊಡುವಂಥ ವ್ಯವಸ್ಥೆ ಮಾಡುತ್ತೆ. ಹಾಗಾಗಿ ಈ ಹೀಲಿ ಡಿವೈಸನ್ನು ಯಾರು ನೀವು ಬಳಸ್ತಾ ಇದ್ದೀರೋ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಬೇಕಾಗುತ್ತೆ. ಯಾಕಂದರೆ ಪ್ರೋಗ್ರಾಮ್ಗಳು ತುಂಬಾ ಇರುತ್ತೆ ಅದರಲ್ಲಿ. ಯಾಕಂದರೆ ನಾವಿವತ್ತು 2 ವರ್ಷದಿಂದ ಅದನ್ನು ನೋಡ್ತಾ ಇದ್ವಿ. ನಾವು ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದೊಂದು ವಿಚಾರಗಳು, ಒಂದೊಂದು ಕೇಸ್ಗಳು ಬಂದಾಗಲೇ ನಮಗೆ ಅದು ಕನ್ಫರ್ಮೇಷನ್ ಬರುತ್ತೆ. ಆದರೆ ನಮ್ಮ ಅದೃಷ್ಟಕ್ಕೆ ನಮ್ಮ ಸೀನಿಯರ್ಗಳು ತುಂಬ ಎಕ್ಸ್ಪರಿಮೆಂಟ್ ಮಾಡುವಂಥವರಾಗಿರೋದ್ರಿಂದ, ತುಂಬ ನಾಲೆಜ್ ಇರುವಂಥವರಾಗಿರೋದ್ರಿಂದ ನಮಗೆ ಬಹಳ ಈಸಿಯಾಗಿ ಅದನ್ನು ಕಲ್ತ್ಕೊಳ್ಳಿಕ್ಕಾಯಿತು. ಈ ಕ್ವಾಂಟಮ್ ಫ್ರೀಕ್ವೆನ್ಸಿಯನ್ನು ಇದು ಮಾಡುವಂಥ ಹೀಲಿ ಡಿವೈಸ್ ಏನಿದೆ ಜರ್ಮನ್ ಟೆಕ್ನಾಲಜಿಯಿಂದ ಅದು ರೆಡಿ ಆಗಿರುವಂಥದ್ದು. ಇವತ್ತು ನಮ್ಮ ಮೊಬೈಲ್ ಥರನೇ ನಾವು ಅದನ್ನು ಡೈರೆಕ್ಟ್ ಪರ್ಚೇಸ್ ಮಾಡುವಂಥ ಒಂದು ಅವಕಾಶ ಇದೆ. ಪ್ರಾರಂಭದಲ್ಲಿ ಸುಮಾರು 20 ವರ್ಷದ ಹಿಂದೆ ಜರ್ಮನ್ನಲ್ಲಿ ಅದನ್ನು ಪರಿಚಯ ಮಾಡಿಕೊಡುವಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನವ್ರಿಗೆ ಮಾತ್ರ ರಿಸರ್ವ್ ಇತ್ತು. ಆವಾಗ 60 ಲಕ್ಷಕ್ಕಿಂತ ಹೆಚ್ಚಿನ ಹಣ ಇತ್ತು ಆ ಡಿವೈಸಿಗೆ. ಇವತ್ತು ನಿಮ್ಮ ಒಂದು ಡಿವೈಸ್ಗಳು ಬೇರೆ ಬೇರೆ ಪ್ರೋಗ್ರಾಮಿಂಗಿನ ಆಧಾರದ ಮೇಲೆ ನಿಮಗೆ ಬೇರೆ ಬೇರೆ ರೇಟಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಫಸ್ಟ್ ವಾರದಲ್ಲಿ ಅಥವಾ ಮೊದಲ ವಾರದಲ್ಲಿ ನಾವು ಅನಲೈಸ್ ಪ್ರೋಗ್ರಾಮ್ಗಿಂತ ಮೊದಲು ಗೋಲ್ಡ್ ಸೈಕಲ್ ಅಂತ ನಾವು ಬಳಸ್ಕೊಳ್ಬೇಕಾಗತ್ತೆ. ಗೋಲ್ಡ್ ಸೈಕಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಒಂದು ವಾರದ ತನಕ ಅವ್ರಿಗೆ ಮಾಡಿದಾಗ ಪ್ರೈಮರಿಯಾಗಿ ನಾವು ಸೆಟ್ ಮಾಡಬೇಕಾದಂಥದ್ದನ್ನು ಅವ್ರ ಬಾಡಿಯನ್ನು ಈ ಹೀಲಿ ಡಿವೈಸ್ ಸೆಟ್ ಮಾಡುತ್ತೆ. ಅದರ ನಂತರ ಏನಿದೆ 2ನೇ ವಾರದಲ್ಲಿ ನಮಗೆ ಅನಲೈಸ್ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗುತ್ತೆ. ಈ ಅನಲೈಸ್ ಪ್ರೋಗ್ರಾಮ್ಗಳು ಯಾವ ಥರಪ್ಪ ಅಂತಂದರೆ ಅವನ ಬಾಡಿ ಯಾವುದನ್ನು ಬಯಸುತ್ತೆ, ಅವನಿಗೆ ಅದನ್ನು ಕ್ಯೂರ್ ಆಗಲಿಕ್ಕೆ ಯಾವುದನ್ನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದನ್ನು ತೋರಿಸುತ್ತೆ ಅನಲೈಸ್ ಮಾಡಿದಾಗ. ಅಲ್ಲಿ ತನಕ ಅವರು ವೈಬ್ರೇಷನನ್ನು ಕ್ಯಾಚ್ ಮಾಡಿರ್ತೀವಿ, ಅವರಿಗೆ ಅನಲೈಸನ್ನು ಮಾಡಿರ್ತೀವಿ ಅದೇ ಕ್ವಾಂಟಮ್ ಫ್ರೀಕ್ವೆನ್ಸಿ ಮೂಲಕ. ಅಲ್ಲಿಂದ ಮುಂದೆ ಏನಾಗುತ್ತೆ, ಆ ವ್ಯಕ್ತಿಗೆ ಏನು ಅವಶ್ಯಕತೆ ಇದೆ ಅವನ ಬಾಡಿಗೆ, ವಿಟಮಿನ್ಸು ಅಥವಾ ಡಿಜಿಟಲ್ ನ್ಯೂಟ್ರಿಷನ್ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಅಥವಾ ಈ ಔಷಧದಿಂದ ಸಿಗುವಂಥ ಯಾವುದೇ ಥರದ ಈ ಫಾರ್ಮುಲಾ ಇರ್ಬೋದು, ಅಷ್ಟನ್ನು ಕೂಡ ಈ ಕ್ವಾಂಟಮ್ ಫ್ರೀಕ್ವೆನ್ಸಿ ಅವರಿಗೆ ಸಪ್ಲೈ ಕೊಡುತ್ತೆ. ಅಲ್ಲಿ ನಮಗೆ 1ನೇ ವಾರ ಮುಗಿದು 2ನೇ ವಾರದಲ್ಲಿ ಬಂದಾಗ ಅನಲೈಸ್ ಪ್ರೋಗ್ರಾಮ್ಗೆ ಹೋಗ್ತೀವಿ. ಆ ಅನಲೈಸ್ ಪ್ರೋಗ್ರಾಮ್ಗೆ ಹೋದಾಗ ಅವರ ರಿಕ್ವೈರ್ಮೆಂಟ್ಗಳು 5 ಬರ್ತವೆ. ಅದರಲ್ಲಿ ನಾವು ಸ್ಟಾರ್ಟಿಂಗ್ 3 ರನ್ ಮಾಡಬೇಕಾಗತ್ತೆ. ಆ 3 ರನ್ ಮಾಡಿದಾಗ ಅದನ್ನು ಕೂಡ 1 ವಾರ ತನಕ ನಾವು ಮಾಡಬೇಕಾಗತ್ತೆ. 1 ವಾರ ತನಕ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಪುನಃ ಅನಲೈಸ್ ಮಾಡಬೇಕು. ಅಂದರೆ ಈಗ ನಾವು ಕೊಟ್ಟಂಥ ಈಗ ಕಳೆದ ವಾರದಲ್ಲಿ ಕೊಟ್ಟಂಥ ಈ ಪ್ರೋಗ್ರಾಮ್ ರನ್ ಮಾಡಿದ್ದೇನಿದೆ ಅದು 100% ಅವನಿಗೆ ರೀಚ್ ಆಗಿರುತ್ತೆ. ಇನ್ನೂ ಅದರ ಅವಶ್ಯಕತೆ ಇದೆಯೋ ಅಥವಾ ಬೇರೆ ಪ್ರೋಗ್ರಾಮನ್ನು ರನ್ ಮಾಡಬೇಕು. ಈಗ ನೀವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಏನು ಮಾಡ್ತಾರೆ, ಸಾಮಾನ್ಯ ಔಷಧನ ಕೊಡ್ತಾರೆ. ಅವ್ರು ಬೇಕಾದ ರೀತಿಯಲ್ಲಿ ಟೆಸ್ಟನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ 1 ವಾರ ಬಿಟ್ಟು 15 ದಿನಕ್ಕೆ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆವಾಗ ಆ ಔಷಧ ವರ್ಕ್ ಆಗಿದೆಯೋ ಅಥವಾ ಬೇರೆ ಏನಾದರೂ ಔಷಧ ಕೊಡಬೇಕು ಅಡಿಷ್ನಲ್ ಆಗಿ ಅಂತ ಪ್ಲ್ಯಾನ್ ಮಾಡ್ತಾರೆ. ಇಲ್ಲೂ ಕೂಡ ಹಾಗೆ 1 ವಾರಕ್ಕೆ ನಾವು ಗೋಲ್ಡ್ ಸೈಕಲ್ ರನ್ ಮಾಡಿಸಿದ ನಂತರ ನೆಕ್ಸ್ಟ್ ವೀಕಲ್ಲಿ ನಾವು ಅನಲೈಸ್ ಪ್ರೋಗ್ರಾಮ್ ಮಾಡಿದಾಗ ಅರ್ಜೆಂಟಾಗಿ ಅವನಿಗೆ ಏನು ಸಪ್ಲೈ ಮಾಡಬೇಕಿತ್ತೋ ಅದನ್ನು ನಮಗೆ ಈ ಹೀಲಿ ಡಿವೈಸ್ ಕ್ವಾಂಟಮ್ ಫ್ರೀಕ್ವೆನ್ಸಿ ಮೂಲಕ ಅದನ್ನು ಸಪ್ಲೈ ಕೊಡುತ್ತೆ. ನೆಕ್ಸ್ಟ್ ನಾವು ಹೋಗ್ತೀವಿ 3ನೇ ವಾರಕ್ಕೆ, ಅವಾಗಲೂ ಕೂಡ ಅನಲೈಸ್ ಮಾಡುವಂಥದ್ದು. ಈ ಅನಲೈಸ್ ಮಾಡಿದಾಗ ಅವನಿಗೆ ಇನ್ನೂ ಏನು ಬೇಕು, ಪೇನ್ ಕಿಲ್ಲರೋ ಅಥವಾ ಅವನಿಗೆ ಆ್ಯಂಟಿಬಯೋಟಿಕೋ ಅದೆಲ್ಲ ಸೈಡ್ ಎಫೆಕ್ಟ್ ಕೊಡುವಂಥದ್ದು. ಆದರೆ ಇಲ್ಲಿ ಹಾಗಲ್ಲ. ಏನಪ್ಪ ನಮಗೆ ಪಾಸಿಟಿವ್ ಆಗಿ ಅವನ ಬಾಡಿಗೆ ಸೆಟ್ ಆಗುವಂಥ ಅವಶ್ಯಕತೆ ಇರುವಂಥದ್ದನ್ನೇ ಸಪ್ಲೈ ಕೊಡುತ್ತೆ. ಅಲ್ಲಿಗೆ 21 ಡೇಸ್ ನಮ್ಗೆ ಮುಗಿದ ನಂತರ ಆ ವ್ಯಕ್ತಿಯೇ ಏನು ಚೇಂಜಸ್ ಆಗಿದೆ ಆ ಟ್ರೀಟ್ಮೆಂಟನ್ನು ತಗೊಂಡವನಿಗೆ ಗೊತ್ತಾಗಿರುತ್ತೆ.
ಇಲ್ಲೂ ಕೂಡ ಗೊತ್ತಾಗುತ್ತೆ. ಅವನ ಒಂದು ಅನುಭವವನ್ನು ಆಧರಿಸಿ ಅವನಿಗೆ ಮುಂದೆ ಮತ್ತೆ ಇನ್ನೊಂದು ಬ್ಯಾಚ್ ಬೇಕು, 2 ಬ್ಯಾಚ್ ಬೇಕು, 3 ಬ್ಯಾಚ್ ಬೇಕು ಅಂತ ಡಿಸೈಡ್ ಮಾಡಲಾಗುತ್ತೆ. ಕೆಲವು ಕೇಸ್ಗಳು ಒಂದೇ ಬ್ಯಾಚ್ನಲ್ಲೇ ಮುಗ್ದೋತು, 21 ದಿನದಲ್ಲೇ ಕ್ಲಿಯರ್, ಮತ್ತೆ ರಿಪಿಟೇಷನ್ ಕೇಳೋದೇ ಇಲ್ಲ. ಕೆಲವು ಕೇಸ್ಗಳಿಗೆ ಏನಾಗುತ್ತೆ, ರಿಪಿಟೇಷನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಆ ರಿಪಿಟೇಷನ್ ಕೇಳಿದಾಗ ನಾವು ಮತ್ತೆ ರನ್ ಮಾಡಬೇಕಾಗುತ್ತೆ. ಇನ್ನು ಮಾರಣಾಂತಿಕ ಕಾಯಿಲೆಗಳವರಿಗೆ ಒಂದು ಬ್ಯಾಚ್ ಸಾಕಾಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಬ್ಯಾಚನ್ನು ಮಾಡಿಕೊಂಡಾಗ ಏನೂ ಪ್ರಯೋಜನ ಆಗೋದಿಲ್ಲ. ಮಾರಣಾಂತಿಕ ಕಾಯಿಲೆ ಕ್ರಿಟಿಕಲ್ ಸಿಚುವೇಶನ್ ಇದ್ದಾಗ ಆವಾಗ ಅವ್ರಿಗೆ ಬೇರೆ ಬೇರೆ ಬ್ಯಾಚನ್ನು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಬರಬೇಕಾಗತ್ತೆ. ಅವರ ರಿಕ್ವೈರ್ಮೆಂಟ್ಗೆ ಮತ್ತು ಅನುಗುಣವಾಗಿ ಅವರ ಒಂದು ಡೆವಲಪ್ಮೆಂಟ್ಗೆ ಅನುಗುಣವಾಗಿ ನಾವು ಪ್ರೋಗ್ರಾಮನ್ನು ಡೈರೆಕ್ಟ್ ಅನಲೈಸ್ನಲ್ಲೇ ಮಾಡ್ಕೊಳ್ತಾ ಹೋಗ್ಬೋದು. ಇನ್ನು ಡೈರೆಕ್ಟ್ ನಾವು ಅವ್ರನ್ನ ಹೀಲ್ ಮಾಡುವಂಥ ಪ್ರೋಗ್ರಾಮ್ಗಳು ಕೂಡ ಇರ್ತವೆ. ಡೈರೆಕ್ಟ್ ಅಂತಂದರೆ ಈಗ ನಾವು ಗೋಲ್ಡ್ ಸೈಕಲ್ ಅಲ್ಲದೇ ಡೈರೆಕ್ಟ್ ಏನೋ ಅರ್ಜೆಂಟ್ ಇದೆ ಅವನಿಗೆ ಅಂದಾಗ ಅರ್ಜೆಂಟ್ ಆದಂಥ ಪ್ರೋಗ್ರಾಮ್ಗಳ ಲೀಸ್ಟ್ ಇರುತ್ತೆ. ಅದನ್ನು ಯಾವುದನ್ನು ನೀವು ಬಳಸಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಇಲ್ಲಿ ನೀವು ಸ್ಟಾರ್ಟಿಂಗ್ ಡಿವೈಸ್ ತಗೊಂಡು ನಿಮ್ಗೆ ಅದರ ಅನುಭವ ಇರೋದಿಲ್ಲ. ಆ ಅನುಭವಸ್ಥರಿಂದ ನಿಮ್ಮ ಸೀನಿಯರ್ಗಳಿಂದ ಅದನ್ನು ತಿಳ್ಕೊಳ್ಳಿ. ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ಇದೆ. ನಿಮ್ಗೆ ಏನೇನು ಪ್ರೋಗ್ರಾಮನ್ನು ರನ್ ಮಾಡುವಾಗ ಯಾವ್ಯಾವ ಸಮಸ್ಯೆಗಳಿಗೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಇನ್ನೂ ಕೆಲವಷ್ಟು ರಿಕ್ವೈರ್ಮೆಂಟ್ಸ್ಗಳು ನಿಮಗೆ ಬೇಕಾದಾಗ ನಮ್ಮಲ್ಲಿ ಸೀನಿಯರ್ಗಳು ಕೂಡ ಇರ್ತಾರೆ. ಸೀನಿಯರ್ ಒಪಿನಿಯನ್ನು ಕೂಡ ತಗೊಂಡು ನಿಮಗೆ ನಾವು ಹೇಳ್ತೀವಿ. ಅಷ್ಟರ ಮಟ್ಟಿಗೆ ನಾವು ನಿಮಗೆ ಸರ್ವಿಸನ್ನು ಕೊಡ್ತೀವಿ. ಅಲ್ಲದೆ ಈ ಒಂದು ಹೀಲಿ ಡಿವೈಸನ್ನು ಬಳಸೋದ್ರಿಂದ ನಿಮ್ಗೆ ಆರೋಗ್ಯದಲ್ಲಿ ಏನು ಬದಲಾವಣೆ ಆಗುತ್ತೆ, ನಿಮ್ಗೆ ಬಾಡಿ ವೇರಿಯೇಷನ್ನಿಂದ ಏನು ಸಪ್ಲೈ ಕೊಡಬೇಕು ಅದನ್ನೆಲ್ಲನೂ ಕೊಟ್ಟ ನಂತರ ಇನ್ನೂ ಬಹಳ ಮುಖ್ಯವಾಗಿ ಇಲ್ಲಿ ಚೇಂಜಸ್ ಆಗುವಂಥದ್ದು ನಿಮ್ಮ ಚಕ್ರಗಳು ಕೂಡ ನ್ಯಾಚುರಲ್ ಆಗಿ ಬ್ಯಾಲೆನ್ಸಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಕ್ರಗಳ ಬ್ಯಾಲೆನ್ಸಿಗೆ ಬಂದಾಗ ಅವರಗಳು ಕೂಡ ಇಲ್ಲಿ ಸೆಟ್ ಆಗುತ್ತೆ, ಅವರನ್ನು ಸೆಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಈ ಹೀಲಿ ಪ್ರೋಗ್ರಾಮಿಂಗ್ ಮುಗಿದ ನಂತರನೂ ಕೂಡ ನಿಮ್ಮ ಅವರ ಮತ್ತು ಚಕ್ರಗಳು ಬ್ಯಾಲೆನ್ಸಿಗೆ ಬರೋದ್ರಿಂದ ರೆಗ್ಯುಲರ್ ಆಗಿ ನಿಮ್ಮ ಪರ್ಮನೆಂಟ್ ಆಗಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಜೊತೆಗೆ ನಿಮ್ಮ ಚಕ್ರಗಳು ಅವರಗಳು ನ್ಯಾಚುರಲ್ ಆಗಿ ಇಲ್ಲಿ ಇದಕ್ಕೆ ಬ್ಯಾಲೆನ್ಸಿಗೆ ಬಂದಿರೋದ್ರಿಂದ ಮುಂದೆ ನಿಮ್ಮ ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಅದೇ ಮಾಡಿಬಿಡುತ್ತೆ. ಹಾಗಾಗಿ ಎಷ್ಟು ಅನುಕೂಲ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಈಗ ನಮ್ಮಲ್ಲಿ ಬಹಳಷ್ಟು ಕೇಸ್ಗೆ ನಾವು ನೋಡಿದ್ವಿ, ಕ್ರಿಟಿಕಲ್ ಬೆಡ್ ರೆಸ್ಟ್ನಲ್ಲಿರುವಂಥ ಕೇಸನ್ನು ನಾವು ಒಂದೇ ಬ್ಯಾಚ್ನಲ್ಲಿ ಕ್ಲಿಯರ್ ಮಾಡಿದಂಥ ಉದಾಹರಣೆ ಇದೆ. BP ಶುಗರ್ ಅಂತ ಕಾಯಿಲೆಯನ್ನು ನಾರ್ಮಲಿಗೆ ತಂದಂಥ ಬಹಳಷ್ಟು ಉದಾಹರಣೆ ಇದೆ. ಆನಂತರ ಬಾಡಿ ಪೇನನ್ನು ಕೆಲವೇ ಒಂದು ವಾರದಲ್ಲೇ ರಿಕವರಿ ಮಾಡಿದಂಥದ್ದು ಇರ್ಬೋದು. ಕಣ್ಣಿನ ದೃಷ್ಟಿ ಸಮಸ್ಯೆ ಇದ್ದವರಿಗೆ ಅವರಿಗೆ ಯಾವುದೇ ಒಂದು ಅಲೋಪತಿಕ್ ಮೆಡಿಸಿನ್ ಇರ್ಬೋದು ಅಥವಾ ಯಾವುದೇ ಈಗಿನ ಆಧುನಿಕ ಮೆಡಿಸಿನಿಂದ ಆಗದೇ ಇರುವಂಥದ್ದು ದೃಷ್ಟಿ ವಾಪಸ್ ಬರುವಂಥ ಕಷ್ಟ ಇದೆ. ಅಂಥ ದೃಷ್ಟಿ ವಾಪಸ್ ಬಂದಂಥದ್ದು ಉದಾಹರಣೆ ನಮ್ಮಲ್ಲಿದೆ. ಅದರೊಟ್ಟಿಗೆ ಕಿಡ್ನಿ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಹಾರ್ಟ್ ಸಮಸ್ಯೆ ಇರ್ಬೋದು, ಅಥವಾ ಅಸ್ತಮಾ ಸಮಸ್ಯೆ ಇರ್ಬೋದು, ಅಸಿಡಿಟಿ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಕೂಡ ಇಲ್ಲಿ ಪರಿಹಾರ ಇದೆ. ಅಷ್ಟೇ ಅಲ್ಲ, ಕಿಡ್ನಿ ಸ್ಟೋನ್ ಅಂತ ಸಮಸ್ಯೆ ಇರ್ಬೋದು, ಅಥವಾ ಪಿತ್ತಕೋಶದಲ್ಲಿ ಕಲ್ಲಾಗಿರುವಂಥ ಸಮಸ್ಯೆ ಇರ್ಬೋದು, ಇಂಥವೆಲ್ಲ ನ್ಯಾಚುರಲ್ ಆಗಿ ರಿಮೂವ್ ಆಗಿಬಿಡುತ್ತೆ. ನೀವು ಸರ್ಜರಿ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ. ಇದಕ್ಕೆ ತುಂಬ ಉದಾಹರಣೆಗಳು ಸಿಗ್ತವೆ. ಹಾಗಾಗಿ ಈ ಒಂದು ಹೀಲಿ ಡಿವೈಸನ್ನು ಬಳಸ್ಕೊಂಡು ನಮ್ಮ ಯಾವುದೇ ಥರದ ಕಾಯಿಲೆ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೋಬೋದು. ಅದರಲ್ಲೂ ಕೂಡ ಸಾಮಾನ್ಯ ಕಾಯಿಲೆಯಿಂದ ಒಂದು ಶೀತ ಜ್ವರದಿಂದ ಪ್ರಾರಂಭವಾಗಿ ಕ್ಯಾನ್ಸರ್ ಅಂತ ಸಮಸ್ಯೆಗಳಿಗೂ ಕೂಡ ನಾವು ಹೀಲ್ ಮಾಡುವಂಥ ವ್ಯವಸ್ಥೆ ಹೀಲ್ ಡಿವೈಸಲ್ಲಿ ಸಿಗುತ್ತೆ. ನಾವು ನಮ್ಮ ಲೈಫನ್ನು ಕಳ್ಕೊಂಡ್ಬಿಟ್ವಿ, ನನ್ನ ಲೈಫ್ ಮುಗಿದು ಹೋಯ್ತು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದವರು ಕೂಡ ಎಷ್ಟೋ ಮಂದಿ ರಿಕವರಿ ಆಗಿ ಇವತ್ತು ಮರುಜನ್ಮವನ್ನು ಪಡ್ಕೊಳ್ಳೋಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಈ ಕ್ವಾಂಟಮ್ ಫ್ರೀಕ್ವೆನ್ಸಿ ಏನಿದೆ, ಸ್ಟಾರ್ಟಿಂಗಲ್ಲಿ ಮಾಡುವಂಥ ಇನ್ನೊಂದು ಅನುಕೂಲ ಏನಂದರೆ, ಒಬ್ಬ ವ್ಯಕ್ತಿಗೆ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಅವನಲ್ಲಿ ಸಂಗ್ರಹವಾದಂಥ ಟಾಕ್ಸಿನ್ಗಳು, ಸೆಲ್ಸ್ಗಳು ಬಹಳ ಇಂಪಾರ್ಟೆಂಟ್. ಟಾಕ್ಸಿನ್ಗಳು ಬಹಳ ಕಾರಣ ಆಗಿರ್ತವೆ. ಅದರೊಟ್ಟಿಗೆ ಸೆಲ್ಸಲ್ಲಾಗುವಂಥ ಸಮಸ್ಯೆಗಳು ಕೂಡ ಕಾರಣ ಆಗುತ್ತೆ. ಈ ಹೀಲಿ ಡಿವೈಸನ್ನು ನಾವು ರನ್ ಮಾಡೋದ್ರಿಂದ ಮೊದಲಿಗೆ ನಮ್ಮ ಬಾಡಿಯಲ್ಲಿ ಬೇಡದೇ ಇರುವಂಥ ಟಾಕ್ಸಿನ್ಗಳನ್ನು ಹೊರಗೆ ಹಾಕುವಂಥ ಕೆಲಸ ಮಾಡಿಬಿಡುತ್ತೆ. ನಾವು ಗೋಲ್ಡ್ ಸೈಕಲನ್ನು ರನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರನೇ ಆ ನಂತರ ಏನು ಮಾಡುತ್ತೆ, ಸೆಲ್ಸಲ್ಲೆಲ್ಲ ರೀಸೆಟ್ ಮಾಡುವಂಥದ್ದು ಅಥವಾ ಪುನಶ್ಚೇತನಗೊಳಿಸುವಂಥ ಕೆಲಸಗಳನ್ನು ಈ ಹೀಲಿ ಡಿವೈಸ್ ಮಾಡುತ್ತೆ. ಹಾಗಾಗಿ ಈ ಹೀಲಿ ಡಿವೈಸನ್ನು ನಾವು ಬಳಸ್ಕೊಳ್ಳೋದ್ರಿಂದ 100% ನಮ್ಮ ಆರೋಗ್ಯ ಸಮಸ್ಯೆಯಿಂದ ನಾವು ಹೊರಗೆ ಬರಬಹುದು. ಆನಂತರ ಈಗ ನಮ್ಮ ಲಿಂಕ್ನಲ್ಲಿ ನೀವು ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಅದಕ್ಕೆ ಸಂಪೂರ್ಣವಾಗಿ ಕಂಪ್ನಿ ಕಡೆಯಿಂದ ಏನು ವಾರಂಟಿ ಇರ್ಬೋದು, ಸರ್ವಿಸ್ಗಳಿರ್ಬೋದು, ಅದು ಮಾಡಲಿಕ್ಕೆ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. 2 ವರ್ಷ ತನಕ ಆ ಡಿವೈಸು ನಿಮಗೆ ಇದಿರುತ್ತೆ, ವಾರಂಟಿ ಇರುತ್ತೆ. ಅದರ ಮೇಲೆ ಏನಾದರೂ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೂ ಕೂಡ ನೀವು ಸರ್ವಿಸ್ ಮಾಡಿಸ್ಬೋದು, ಪೇಯಬಲ್ ಸರ್ವಿಸು. 2 ವರ್ಷ ತನಕ ಫ್ರೀ ಇರುತ್ತೆ. ಇನ್ನು ನೀವು ಡಿವೈಸ್ ತಗೊಂಡು 14 ದಿನ ತನಕ ನೀವು ರಿಪ್ಲೇಸ್ ಮಾಡ್ಕೊಳ್ಳುವಂಥ ಸ್ವಾತಂತ್ರ್ಯ ನಿಮಗಿರುತ್ತೆ. ಆನಂತರ ಇಲ್ಲಿ ಬರುವಂಥ ಪ್ರೋಗ್ರಾಮ್ಗಳು ಲೈಫ್ ಟೈಮ್ ಇರುತ್ತೆ. ನೀವು ಈಗ ಮೊಬೈಲ್ ಥರನೋ ಅಥವಾ ಬೇರೆ ಬೇರೆ ಡಿಶ್ ಟಿವಿ ಥರನೋ
ರೆಗ್ಯುಲರ್ ರೀಚಾರ್ಜ್ ಮಾಡುವಂಥ ಸಮಸ್ಯೆ ಇಲ್ಲ. ಒಂದು ಸರಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಇಡೀ ಫ್ಯಾಮಿಲಿಯ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಆರೋಗ್ಯ ಮಾತ್ರ ಅಲ್ಲ, ಫೈನಾನ್ಷಿಯಲಿ ಈ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು, ಚಕ್ರಗಳನ್ನು ಬ್ಯಾಲೆನ್ಸಿಗೆ ತಂದ್ಕೊಳ್ಬೋದು. ಆನಂತರ ಇನ್ನೊಂದು ಮುಖ್ಯ ವಿಷಯ ಅಂತಂದರೆ, ಈ ಡಿವೈಸ್ಗಳಲ್ಲಿ ಏನು ಇದು ಬರುತ್ತೆ, ಅಲೆಕ್ಸನ್ ಜೆಮ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಬಹಳ ಒಂದು ಪವರ್ಫುಲ್ ಆದಂಥ ಪ್ರೋಗ್ರಾಮ್. ಅದು ಕೂಡ ಕೋಚಿಂಗ್ ಪ್ರೋಗ್ರಾಮ್ ಇರುತ್ತೆ. ನಿಮ್ಮ ಅವರವನ್ನು ಕ್ಲೆಂಜ್ ಮಾಡುವಂಥ ಅವರ ಪ್ರೋಗ್ರಾಮ್ ಇರುತ್ತೆ. ಕೋಚಿಂಗ್ ಅನಾಲಿಸಿಸ್ನಲ್ಲಿ ನಿಮ್ಗೆ ಆಗಬೇಕಾದಂಥ ಏನು ಅರ್ನಿಂಗ್ಸ್ ಇದೆ, ಏನು ಲೋನ್ಸ್ ಇದೆ, ಅದನ್ನೆಲ್ಲ ಸರಿ ಮಾಡ್ಕೊಳ್ಳುವಂಥದ್ದು ಪ್ರೋಗ್ರಾಮ್ಗಳು ಇಲ್ಲಿ ಬರ್ತವೆ. ಆನಂತರ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ವಿಶಸ್ಸನ್ನು ಹಾಕುವಂಥದ್ದು, ನಿಮ್ಮ ಸಂಪೂರ್ಣವಾದಂಥ ಅವರವನ್ನು ಸ್ಕ್ಯಾನ್ ಮಾಡುವಂಥದ್ದು ಎಲ್ಲನೂ ಕೂಡ ಈ ಮಧ್ಯಮ ಥರದ ರೇಂಜ್ನಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ಇನ್ಕ್ಲೂಡ್ ಆಗಿರ್ತವೆ. ಹಾಗಾಗಿ ಅದರಲ್ಲೂ ಕೂಡ ಮ್ಯಾಗ್ ಹಿಲ್ಲಿ ಅಂತ ಅನ್ನುವಂಥ ಇನ್ನೊಂದು ಡಿವೈಸ್ ಕೂಡ ಟಾಪ್ ಮಾಡೆಲ್ಗಳೆಲ್ಲ ಬರ್ತವೆ. ಅದು ಅವರವರ ಸಾಮರ್ಥ್ಯಕ್ಕೆ ಎಲ್ಲನೂ ಕೂಡ ತಗೊಳ್ಬೇಕು ಅಂತಿಲ್ಲ. ನಿಮಗೆ ಅನುಕೂಲ ಆದಂಥದ್ದು, ನಿಮ್ಮ ಅವಶ್ಯಕತೆ ಇರುವಂಥ ಪ್ರೋಗ್ರಾಮ್ ಎಲ್ಲಿ ಇರುತ್ತೋ ಆ ಡಿವೈಸನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಹಾಸ್ಪಿಟ್ಲಿಗೆ ವ್ಯಯ ಮಾಡುವಂಥದ್ದು ಅಥವಾ ಪುರೋಹಿತರ ಹತ್ರ ಏನೋ ಜಾತಕದ ದೋಷ ಅಥವಾ ಗ್ರಹ ದೋಷ ಅಂತ ಸರಿ ಮಾಡಿಸ್ಕೊಳ್ಳುವಂಥ ಮಂತ್ರವಾದಿಗಳ ಹತ್ರ ಹೋಗುವಂಥದ್ದು ಅಥವಾ ಏನೋ ಒಂದು ಹೀಲರ್ ಹತ್ರ ಹೋಗುವಂಥದ್ದು ಎಲ್ಲ ಸಮಸ್ಯೆಗಳು ತಪ್ತದೆ. ಈ ಅಲೆಕ್ಸನ್ ಜೆಮ್ ಪ್ರೋಗ್ರಾಮ್ ಏನು ಮಾಡುತ್ತೆ, ನೀವು ಕ್ರಿಸ್ಟಲ್ಸನ್ನು ಬಳಸ್ಕೊಂಡು ಅಥವಾ ಬೇರೆ ಬೇರೆ ಏನು ಸ್ಟೋನ್ಸನ್ನು ಬಳಸ್ಕೊಂಡು ನೀವು ಯಾವುದಾದ್ರೂ ಬೆನಿಫಿಟನ್ನು ಪಡ್ಕೊಳ್ತಾರೆ ಅದೆಲ್ಲನೂ ಕೂಡ ಇಲ್ಲೇ ಕೊಟ್ಬಿಡುತ್ತೆ. ಡಿವೈಸ್ ಒಂದೇ, ಈ ಕಡೆ ಡಾಕ್ಟ್ರಾಗೂ ಕೆಲಸ ಮಾಡುತ್ತೆ, ಹೀಲರಾಗೂ ಕೆಲಸ ಮಾಡುತ್ತೆ, ಜ್ಯೋತಿಷಿಯಾಗೂ ಕೆಲಸ ಮಾಡುತ್ತೆ, ಇನ್ನು ಫೈನಾನ್ಷಿಯಲ್ ಬ್ಯಾಂಕರ್ ಆಗೂ ಕೂಡ ಕೆಲಸ ಮಾಡುತ್ತೆ. ನೋಡಿ, ಒಂದೇ ಒಂದು ಡಿವೈಸ್ನಲ್ಲಿ ನಿಮ್ಮ ಲೈಫಲ್ಲಿ ಬರುವಂಥ ಎಷ್ಟೋ ಸಮಸ್ಯೆಯಿಂದ ನೀವು ಹೊರಗೆ ಬರಬಹುದು. ಹಾಗಾಗಿ ಇಲ್ಲಿ ನಾವು ಆರೋಗ್ಯ ತೊಂದರೆ ಇದ್ದವರಿಗೂ ಕೂಡ ಹಾಗೆ ನಾರ್ಮಲ್ ಆದಂಥ ಕೇಸ್ಗಳಿದ್ದರೆ ನಮ್ಮ ಒಂದೇ ಬ್ಯಾಚ್ನಲ್ಲೇ ಕ್ಲಿಯರ್ ಆಗುತ್ತೆ. ಇನ್ನು ಕ್ರಿಟಿಕಲ್ ಅಥವಾ ಲಾಂಗ್ ಟರ್ಮ್ದಕ್ಕೆ ಇದ್ದಿದ್ದರೆ ಅದು ಬ್ಯಾಚ್ ವೈಸ್ ಕ್ಲಿಯರ್ ಮಾಡ್ಕೊಳ್ಬೋದು. ರಿಪೋರ್ಟ್ ಕೂಡ ಬರುತ್ತೆ ಅದರಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನು. ಹಾಗಾಗಿ ಇಂಥ ಒಂದು ಒಳ್ಳೆ ಡಿವೈಸನ್ನು ನೀವು ಬಳಸ್ಕೊಂಡು ನಿಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಎಲ್ಲನೂ ಕೂಡ ನೀವು ನಾರ್ಮಲಿಗೆ ತಂದುಕೊಳ್ಬೋದು. ಔಷಧ ವೆಚ್ಚ ಮಾಡುವಂಥದ್ದು, ಸೈಡ್ ಎಫೆಕ್ಟ್ ಆಗುವಂಥದ್ದು ಅಥವಾ ದುಬಾರಿಯಾದಂಥ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಡಿವೈಸನ್ನು ನೀವು ಪರ್ಚೇಸ್ ಮಾಡಿದಾಗ ಕೇವಲ ನಿಮಗೆ ಮಾತ್ರ ಬೆನಿಫಿಟ್ ಅಲ್ಲ, ನಿಮ್ಮ ಇಡೀ ಫ್ಯಾಮಿಲಿಗೆ, ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಹೀಲನ್ನು ಮಾಡ್ಬೋದು. ಆ ರೀತಿ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಇದನ್ನು ಬಳಸ್ಕೊಂಡು ನೀವು ನಿಮ್ಮ ಸಮಸ್ಯೆಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರಿಗಾದರೂ ಇದು ಬ್ಯಾಚ್ ವೈಸ್ ಏನಾದರೂ ನಿಮಗೆ ಹೀಲಿಂಗ್ ಮಾಡಿಸ್ಕೊಳ್ಬೇಕು ಅಂತಿದ್ರು ಕೂಡ ಆ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ. 21 ದಿನದ ಬ್ಯಾಚನ್ನು ಕೂಡ ನಾವು ಡಿಸ್ಕೌಂಟ್ ರೇಟಲ್ಲಿ ಮಾಡಿಕೊಡ್ತಾ ಇದ್ವಿ, ಬಹಳ ಕಮ್ಮಿ ಶುಲ್ಕದಲ್ಲಿ ಅಥವಾ ಬಹಳ ಕಡಿಮೆ ಶುಲ್ಕದಲ್ಲಿ ಇದನ್ನು ಮಾಡಿಕೊಡ್ತಾ ಇದ್ವಿ. ನಿಮಗೆ ಆಸಕ್ತಿ ಇದ್ದರೆ ಬ್ಯಾಚ್ ವೈಸ್ ಕೂಡ ಮಾಡ್ಕೊಳ್ಬೋದು ಅಥವಾ ಹೀಲಿಂಗ್ ಡಿವೈಸನ್ನು ತೆಗೆದುಕೊಳ್ಳೋದೇ ನಾವು ಎಲ್ಲ ಥರದ ಒಂದು ನಿಮಗೆ ಮಾಹಿತಿ ಕೊಡುವಂಥ ಅಥವಾ ಸೇವೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ಸ್ಕ್ರೋಲಲ್ಲಿ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣುವಂಥ ನಂಬರಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಅದನ್ನು ಮಾಡ್ಕೊಂಡು ನಮ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಕೆಲವು ದಿನದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀವಿ, ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ. ಹಾಗಾಗಿ ಇಲ್ಲಿ ಸರ್ವೇ ಜನಃ ಸುಖಿನೋ ಭವಂತು ಈ ವಿಡಿಯೋನ ಮುಗಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪುನಃ ನಮಸ್ಕಾರ.